ಟಾಪರ್ ಗ್ರಾಮರ್ಗೆ ಇವರೇ ಸೂಪರ್. ನೀವೆಲ್ಲ ಆಮೇಲೆ ಕ್ಲಾಪ್ಸ್ ಹಾಕಿ, ನನಗೆ ಮಧ್ಯೆ ವರ್ಡ್ಸ್ ಮಿಸ್ ಆಗ್ತವ. ಇಂಗ್ಲಿಷ್ ಹೇಳೋದ್ರಲ್ಲಿ ಟಾಪರು, ಗ್ರಾಮರ್ಗೆ ಇವರೇ ಸೂಪರ್. ಇವರೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾಸ್ಟರ್, ನಮ್ಮ ಪಾಲಿನ ಹೆಮ್ಮೆಯ ಸೂಪರ್ ಸ್ಟಾರ್. ಇವರೇ ನಮ್ಮ ಆತ್ಮೀಯ ಟೀಚರ್. ಇವರ ಹೆಸರು ಸಿದ್ದನಗೌಡ ಸರ್. ಜೋರಾಗಿ ಚಪ್ಪಾಳೆ ಮೂಲಕವಾಗಿ ಸರ್ ಅವರಿಗೆ ಸ್ವಾಗತ ಕೋರೋಣ. ಗುರುಭ್ಯೋ ನಮಃ. ಈ ಒಂದು ಬಹುಶಃ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ 2008 ಮತ್ತು 9ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಮತ್ತು ಈ ಕಾರ್ಯಕ್ರಮ ಮಾಡಲು ಸಂಪೂರ್ಣ ಸಹಕಾರ ಕೊಟ್ಟಂತ ಸದರಿ ಮುಖ್ಯೋಪಾಧ್ಯಾಯಿನಿ ಸುನಂದ ಮೇಡಮ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ನಾವು ನಿತ್ಯ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಎಷ್ಟೋ ಮಾತಾಡ್ತೀವಿ. ಈ ಕಾರ್ಯಕ್ರಮ ಏನೋ ಸಮಥಿಂಗ್ ಸ್ಪೆಷಲ್ ಅನಿಸುತ್ತೆ ಎಲ್ಲರಿಗೂ. ಇದು ಒಂದು ರೀತಿ ಇಮೋಷನಲ್ ಪ್ರೋಗ್ರಾಮ್, ಅನ್ಎಕ್ಸ್ಪೆಕ್ಟೆಡ್. ನಿಜವಾಗಿಯೂ ಇದು ನಾನು ಬಹಳ ಖುಷಿಯಿಂದ ಇಲ್ಲಿಗೆ ಬಂದಿದ್ದೀನಿ. ನಿನ್ನೆನೇ ಬಂದಿದ್ದೀನಿ. ನಾವು ಮೊನ್ನೆನೇ ಜಿಲ್ಲೆ ಗಂಗಾವತಿ ತಾಲೂಕು, ನಮ್ಮ ನೇಟಿವ್ ತಾಲೂಕು ಕೂಡ ನನ್ನ ಪಕ್ಕದ ಹಳ್ಳಿಯಲ್ಲೇ ನಾನೀಗ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರೋದು. ಇದು ನಾನು ಇಲ್ಲಿಂದ ಬಿಟ್ಟು ಹೋಗಿ 15 ವರ್ಷಗಳಾಗಿದ್ರು ಕೂಡ ಈ ಶಾಲೆ ಹಳೆ ವಿದ್ಯಾರ್ಥಿಗಳು ಅವಾಗ ಕೆಲವರು ಫೋನ್ ಮಾಡ್ತಿದ್ರು, ಮಾತಾಡ್ತಿದ್ರು, ಯೋಗಕ್ಷೇಮ ವಿಚಾರಿಸ್ತಿದ್ರು. ಖುಷಿಯಿಂದ ನಾನು ಎಷ್ಟೇ ಬೀಜ ಆಗಿದ್ರು ಕೂಡ whenever I will be busy, when there is a call from Bidar especially, I never reject that one. That will be the special bonding with these students. Really, my dear children, I am telling this my heart, wholeheartedly I am telling this one. Whenever the call gets from this Bidar district, and also I will save that number also. ನನಗೆ ಅಷ್ಟು ಖುಷಿ ಅನಿಸುತ್ತೆ. ನಾನು ಎಂಥ ಬೀಜಿ ಇದ್ರೂ ಕೂಡ ನಾನು ಬೀದರ್ ಮಕ್ಕಳು ಫೋನ್ ಮಾಡಿದ್ರೆ ನಾನು ಮಾತಾಡ್ತಿದ್ದೆ. ನನಗೆ ಅದು ಒಂದು ಸಂತೋಷ, ಅದು ಸ್ಪೆಷಲ್. ಇಲ್ಲಿ ಮಕ್ಕಳು ನನಗೆ ತುಂಬ ಸ್ಪೆಷಲ್. ಕೆಲವು ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರಂತಂದರೆ, ಮತ್ತು ಅವ್ರ ಮುಂದೆ ಯಾವ ರೀತಿ ಬೆಳೆದು ದೊಡ್ಡವರಾಗಿರ್ತಾರಂತಂದ್ರೆ ಆಶ್ಚರ್ಯ ಅನಿಸುತ್ತೆ. ನಿಜವಾಗಿಲೂ ನನಗೆ ನೆನಪಾಗುತ್ತಿಲ್ಲೇ ನಮ್ಮ ಸಂದೀಪ್ ಅನ್ನೋಂಥ ವಿದ್ಯಾರ್ಥಿ ಇದ್ದಾನೆ. ಇವತ್ತು ಅವನೆಷ್ಟು ಜವಾಬ್ದಾರಿ ತಗೊಂಡು ಓಡಾಡ್ತಿದ್ದಾನೆ, ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಬಟ್ ಒಂದು ಏನಂತಂದರೆ, ನಾವು ಆವಾಗ ಇಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಕ್ಲಾಸ್ ತಗೊಂಡಾಗ ಮುಂದೆನೇ ಕೂತ್ಕೊಂಡಿರ್ತಿದ್ದ. ಬಟ್ ಒಂದು ದಿನವೂ ಶಾಲೆ ತಪ್ಪಿಸ್ತಿರ್ಲಿಲ್ಲ, ದಿನಾಲೂ ಶಾಲೆಗೆ ಬಂದಿರ್ತಿದ್ದ. ಬಟ್ ನಾವು ಎಷ್ಟೇ ಓದಿಸಿದ್ರು ಅವ್ನಿಗೆ ಓದಕ್ಕೆ ಬರ್ತಿರ್ಲಿಲ್ಲ, ನಾವೇನೇ ಪ್ರಶ್ನೆಗಳನ್ನು ಕೇಳಿದ್ರೆ ಅವ್ನಿಗೆ ಹೇಳಕ್ಕೆ ಬರ್ತಿರ್ಲಿಲ್ಲ. ಆದರೂ ಇವತ್ತು ಅವನು ನಮ್ಮೆಲ್ಲದರ ಮುಂದೆ ಒಬ್ಬ ದೊಡ್ಡ ಜವಾಬ್ದಾರಿತ ವ್ಯಕ್ತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಶಿಕ್ಷಕರಿಗೆ ಗೌರವವನ್ನು ಕೊಡ್ತಾ ಇದ್ದಾನೆ. ತುಂಬ ಸಂತೋಷ ಅನಿಸುತ್ತೆ. ಈ ಥರ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಇವತ್ತು ಬೆಳೆದು ದೊಡ್ಡವರಾಗಿ ಇಷ್ಟೊಂದು ಅದ್ಭುತ ಕಾರ್ಯಕ್ರಮ ಮಾಡಿದಿರಿ. ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ನಾನು ಹೇಳಿದ್ರು ಭಾಳಷ್ಟಿದೆ. ಈ ಕಾರ್ಯಕ್ರಮ ಆಯಿತು ಸರ್, ಈ ಥರ ಮಾಡ್ತೀವಿ ಅಂತಂತಂದ್ರು ಖುಷಿ ಆಯಿತು. ಮಾಡಿದ್ರೆ ಕೆಲವೊಂದು ಅನುಭವಗಳನ್ನು ಶೇರ್ ಮಾಡ್ಕೊಂಡು ಈ ಥರ ಅಂತಂದು ಅಲ್ಲಿ ನನಗೆ ಅಷ್ಟಲ್ಲಪ್ಪ, ಎಲ್ಲ ಗುರುಗಳಿಗೆ ಕಲಿಸ್ರಿ. ಇಷ್ಟು ನೀವು ಗುರುಗಳ ಬಗ್ಗೆ ಪ್ರೀತಿ ಇಟ್ಕೊಂಡಿರಂತಂದ್ರೆ ಒಂದು ಗುರುವಂದನ ಕಾರ್ಯಕ್ರಮ ಅಂತ ಮಾಡ್ರಿ, ನಾವೆಲ್ಲರೂ ಸೇರ್ತೀವಂತ. ಆಯಿತು, ಇವತ್ತಿನ ದಿನ ಬಂದ್ವಿ, ಮಾಡಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ರಿ. ಹೇಳ್ತಾರೆ ಗುರುವಿನ ಋಣ ತೀರ್ಸಕ್ಕಾಗಲ್ಲ ಅಂತ. ಸಂಪೂರ್ಣವಾಗಿ ತೀರ್ಸಕ್ಕಾಗದೇ ಇರ್ಬೋದು, ಬಟ್ ಸ್ವಲ್ಪ ಮಟ್ಟಿಗಾದರೂ ನಾವು ಗುರು ಋಣವನ್ನು ತೀರ್ಸ್ಬೇಕಂದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಇಲ್ಲಿ ಕೂತ್ಕೊಂಡಿರುವಂತ ಮಕ್ಕಳಿಗೂ ಇನ್ಸ್ಪೈರ್ ಆಗುತ್ತೆ, ನಿಮ್ಮ ತಂದೆ ತಾಯಿಗೂ ಇನ್ಸ್ಪೈರ್ ಆಗುತ್ತೆ, ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆ ತರುತ್ತೆ.